ಹಲೋ ಕನ್ನಡಿಗ ಶರಣು ಶರಣಾರ್ಥಿ. ಇವತ್ತು ನಮ್ಮ ಜಾಬ್ ಸರ್ಚ್ ಏನಪ್ಪ ಅಂತ ಹೇಳಿದ್ರೆ UAS ನೇಮಕಾತಿ 2025 ಅಂತ ಹೇಳಿದ್ರೆ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಇನ್ ಧಾರವಾಡದಲ್ಲಿರ್ತಕ್ಕಂಥ ಏನು ಹುದ್ದೆಗಳ ಮಾಹಿತಿ ನಾನು ನಿಮಗೆ ಕೊಡ್ತಾ ಇರೋದು. ಪ್ರಾಜೆಕ್ಟ್ ಅಸಿಸ್ಟೆಂಟ್ ಮತ್ತು ಹೆಲ್ಪರ್ ಇರ್ತಕ್ಕಂಥ ಎರಡು ಥರದ ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಯಾವುದೇ ಎಕ್ಸಾಮ್ ಇಲ್ಲದೆ ಇದು ನೇರ ನೇಮಕಾತಿ ಇರಲಿದೆ. ಧಾರವಾಡದಲ್ಲಿರ್ತಕ್ಕಂಥ ಉದ್ಯೋಗ. ಹಾಗಾದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಹೊಸ ಉದ್ಯೋಗ ಮಾಹಿತಿ ನಾವು ಪ್ರತಿನಿತ್ಯ ಕೊಡ್ತಾ ಇರುತ್ತೇವೆ. ಆ ಎಲ್ಲ ರೀತಿಯ ಜಾಬ್ ನೋಟಿಫಿಕೇಶನ್ಗಳು ನಿಮಗೆ ಮಿಸ್ ಆಗಬಾರ್ದು ಅಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ. ಮೊದಲನೇದಾಗಿ ನಾವಿಲ್ಲಿ ಯಾವ ಒಂದು ಇಲಾಖೆಯಿಂದ ಅಧಿಸೂಚನೆ ಹೊರಡಿಸಿದಾರಪ್ಪ ಅಂತ ಹೇಳಿದ್ರೆ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ UAS ಧಾರವಾಡದಿಂದ ಒಂದು ಅಧಿಸೂಚನೆ ಬಿಡುಗಡೆವಾಗಿದ್ದು, ಹಾಗಾದರೆ ಯಾವ ಒಂದು ಹುದ್ದೆಗಳಿಗೆ ಇಲ್ಲಿ ಪ್ರಾಜೆಕ್ಟ್ ನೇಮ್ ಯಾವುದಪ್ಪ ಅಂತ ತಾವುಗಳು ಗಮನಿಸಬಹುದಾಗಿದೆ. ಓಕೆ, ಅಲ್ಲಿರ್ತಕ್ಕಂಥದ್ದು ವಾಟರ್ ಹೆಡ್ ಇರ್ತಕ್ಕಂಥದ್ದು, ಅಗ್ರಿಕಲ್ಚರ್ ಮತ್ತು ರೆಸಿಡೆನ್ಸ್ ಥ್ರೌಟ್ನಿಂದ ಇನ್ವೆನಿಟಿವ್ ಡೆವಲಪ್ಮೆಂಟ್ ಇರ್ತಕ್ಕಂಥ ಈ ಥರದ ಒಂದು ಪ್ರಾಜೆಕ್ಟಿಗೆ ಇರ್ತಕ್ಕಂಥ ಒಂದು ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಹಾಗಾದರೆ ಯಾವೆಲ್ಲ ಹುದ್ದೆಗಳು ಕರೆದಿದ್ದಾರಪ್ಪ ಅಂತಂದರೆ ಪ್ರಾಜೆಕ್ಟ್ ಅಸಿಸ್ಟೆಂಟ್ ಮತ್ತು ಹೆಲ್ಪರ್ ಇರ್ತಕ್ಕಂಥದ್ದು ಎರಡು ಥರದ ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಹಾಗಾದರೆ ಒಟ್ಟು ಹುದ್ದೆಗಳ ಸಂಖ್ಯೆ ಎಷ್ಟಪ್ಪ ಅಂದರೆ 3 ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಹಾಗಾದರೆ ಈ ಒಂದು ಆಯ್ಕೆ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಒಂದು ಜಾಬ್ ಲೊಕೇಶನ್ ಅಂದರೆ ನೀವು ಕೆಲಸಕ್ಕೆ ಎಲ್ಲಿ ಹಾಕ್ತಾರಪ್ಪ ಅಂದರೆ ತಾವುಗಳು ಗಮನಿಸಬಹುದು. ಬೆಳಗಾವಿ, ಧಾರವಾಡ, ಹಾವೇರಿ, ವಿಜಯಪುರ, ಗದಗ ಇಷ್ಟು ಒಂದು ಕರ್ನಾಟಕದಲ್ಲಿ ಇಷ್ಟು ಒಂದು ಜಿಲ್ಲೆಗಳಲ್ಲಿ ನಿಮಗೆ ಕೆಲಸಕ್ಕೆ ನಿರ್ವಹಿಸಬೇಕಾಗುತ್ತೆ. ಅದೇ ರೀತಿ ಆಯ್ಕೆಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು ಸಿಗ್ತಕ್ಕಂಥ ವೇತನ ಎಷ್ಟು ಅಂತಪ್ಪ ಅಂದರೆ ಇಲ್ಲಿ ತಾವುಗಳು ಗಮನಿಸಬಹುದು. 15,000ದಿಂದ 30,000 ರೂಪಾಯಿವರೆಗೂ ಇದು ಪ್ರತಿ ತಿಂಗಳು ಸಿಗ್ತಕ್ಕಂಥ ಒಂದು ವೇತನವಾಗಿರುತ್ತೆ. ಅದೇ ರೀತಿ ಈ ಅಪ್ಲಿಕೇಶನನ್ನು ಹೇಗೆ ಸಲ್ಲಿಸಬೇಕಪ್ಪ ಅಂತ ಹೇಳಿದ್ರೆ ಆಫ್ಲೈನ್ ಮುಖಾಂತರ, ಅಂದರೆ ನೀವು ಡೈರೆಕ್ಟಾಗಿ ಇದು ವಾಕ್ ಇನ್ ಇಂಟರ್ವ್ಯೂ, ಅಂದರೆ ನಿಮಗೆ ಯಾವುದೇ ರೀತಿ ಎಕ್ಸಾಮನ್ನು ಇರೋದಿಲ್ಲ ಮತ್ತು ನೀವು ಯಾವುದೇ ರೀತಿ ಅಪ್ಲಿಕೇಶನ್ ಹಾಕ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ನೀವು ವಾಕ್ ಇನ್ ಇಂಟರ್ವ್ಯೂ ಯಾವಾಗಪ್ಪ ಅಂತಂದರೆ ತಾವು ಗಮನಿಸಬಹುದು 13 ಅಕ್ಟೋಬರ್ 2025, ಅಂದರೆ ಇದೇ ಸೋಮವಾರ ನೀವು 13 ಅಕ್ಟೋಬರ್ 2025 ಇದೇ ಸೋಮವಾರ ನೀವು ವಾಕ್ ಇನ್ ಇಂಟರ್ವ್ಯೂ ಅಂದರೆ ನೇರ ಸಂದರ್ಶನಕ್ಕೆ ಹಾಜರಾಗಿ ಅಭ್ಯರ್ಥಿಗಳ ಆಯ್ಕೆಯನ್ನು ಮಾಡಲಾಗುವುದು. ನಿಮಗೆ ಮೊದಲೇ ನಾನು ಹೇಳಿದ್ದೆ ಅಂದರೆ ಯಾವೆಲ್ಲ ಒಂದು ಪ್ರಾಜೆಕ್ಟ್ ಅಪ್ಪ ಅಂತಂದರೆ ಪ್ರಾಜೆಕ್ಟ್ ಅಸಿಸ್ಟೆಂಟ್ ಇರ್ತಕ್ಕಂಥದ್ದು, ಹೈಡ್ರಾಲಜಿ ಇರ್ತಕ್ಕಂಥದ್ದು, ಫೀಲ್ಡ್ ಆ್ಯಂಡ್ ಮತ್ತು PMC ಇರ್ತಕ್ಕಂಥ 1 ಪೋಸ್ಟ್ ಇದ್ದರೆ ಹೆಲ್ಪರಿಗೆ ಇಲ್ಲಿ 2 ಪೋಸ್ಟ್ ಇರ್ತಕ್ಕಂಥದ್ದು, ಏನೋ ಹೈಡ್ರಾಲಜಿ ಇರ್ತಕ್ಕಂಥವ್ರಿಗೆ ಇಲ್ಲಿ 2 ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಒಟ್ಟು ವೇಕೆನ್ಸಿಗಳು ಎಷ್ಟಿರ್ತಕ್ಕಂಥದ್ದು 3 ಹುದ್ದೆಗಳು. ಅದೇ ರೀತಿ ಯಾವೆಲ್ಲ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳ ಒಂದು ಎಜುಕೇಷನ್ ಕ್ವಾಲಿಫಿಕೇಶನ್ ನಾವಿಲ್ಲಿ ನೋಡಿದ್ರೆ ಪ್ರಾಜೆಕ್ಟ್ ಅಸಿಸ್ಟೆಂಟ್ ಇರ್ತಕ್ಕಂಥ ಅಭ್ಯರ್ಥಿಗಳು BTech ಆಗಿರ್ತಕ್ಕಂಥವ್ರು ಅಗ್ರಿಕಲ್ಚರ್ ಇಂಜಿನಿಯರಿಂಗು ಮತ್ತು BSc ಅಗ್ರಿಕಲ್ಚರ್ ಆಗಿರ್ತಕ್ಕಂಥ ಅಭ್ಯರ್ಥಿ ಅರ್ಜಿ ಸಲ್ಲಿಸಬಹುದಾಗಿದೆ. ಅದೇ ರೀತಿ ಹೆಲ್ಪರ್ ಹೈಡ್ರಾಲಜಿ ಇರ್ತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ನೀವು ಇಲ್ಲಿ ಕೇವಲ SLC ಪಾಸ್ ಆಗೋದ್ರ ಜೊತೆಗೆ ಲಾಸ್ಟ್ 2 ಇಯರ್ ಎಕ್ಸ್ಪೀರಿಯನ್ಸನ್ನು ಹೊಂದಿರತಕ್ಕಂಥ ಇನ್ನು ಹೈಡ್ರಾಲಜಿ ಲ್ಯಾಬೊರೇಟರಿ ವರ್ಕಲ್ಲಿ 2 ವರ್ಷಗಳ ಕಾಲ ವರ್ಕ್ ಎಕ್ಸ್ಪೀರಿಯನ್ಸನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಅಂದರೆ ಅರ್ಜಿಗಳು ಮೀನ್ಸ್ ನೀವು ಡೈರೆಕ್ಟಾಗಿ ನೇರ ಸಂದರ್ಶನಕ್ಕೆ ಹಾಜರಾತಿಯಾಗಬಹುದಾಗಿದೆ. ಅದೇ ರೀತಿ ಇಲ್ಲಿ ಪ್ರತಿ ತಿಂಗಳು ಆಯ್ಕೆ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳಿಗೆ ಸಿಗ್ತಕ್ಕಂಥ ವೇತನ ಬಗ್ಗೆ ಕೂಡ ನಾನು ನಿಮಗೆ ಇಲ್ಲಿ ಮಾಹಿತಿ ಕೊಟ್ಟಿದ್ದೆ. 30,000 ರೂಪಾಯಿ ಇರ್ತಕ್ಕಂಥದ್ದೇನು ಪ್ರಾಜೆಕ್ಟ್ ಅಸಿಸ್ಟೆಂಟ್ ಇರ್ತಕ್ಕಂಥವ್ರಿಗೆ, ಹೆಲ್ಪರ್ಗೆ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಅವರಿಗೆ 15,000 ರೂಪಾಯಿ ಪ್ರತಿ ತಿಂಗಳು ವೇತನವನ್ನು ನೀಡಲಾಗುವುದು. ಅದೇ ರೀತಿ ಇಲ್ಲಿ ಒಂದು ಏಜ್ ಲಿಮಿಟ್ ಬಗ್ಗೆ ನಾವು ಮಾಹಿತಿ ನೋಡೋದಾದರೆ ಇಲ್ಲಿ ಅಫಿಷಿಯಲ್ ನೋಟಿಫಿಕೇಶನ್ನಲ್ಲಿ ಯಾವುದೇ ಮೆನ್ಷನ್ ಮಾಡೋದಿಲ್ಲ ಏಜ್ ಲಿಮಿಟ್ ಬಗ್ಗೆ. ಓಕೆ, ನೀವು ವರ್ಕಿಗೆ ಫಿಟ್ ಅಂದರೆ ಫಿಸಿಕಲಿ ಫಿಟ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಆಯ್ಕೆಯನ್ನು ಮಾಡಲಾಗುವುದು. ಜಾಬ್ ಲೊಕೇಶನ್ ಅಂದರೆ ಆಯ್ಕೆ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಯಾವ್ಯಾವ ಒಂದು ಜಿಲ್ಲೆಗಳಲ್ಲಿ ಅಭ್ಯರ್ಥಿಗಳನ್ನ ಅಲ್ಲಿ ಆಯ್ಕೆ ಮಾಡಿ ಒಂದು ಕೆಲಸಕ್ಕೆ ನಿರ್ವಹಿಸಲಾಗುವುದು ಅಂದರೆ ಬೆಳಗಾವಿ, ಧಾರವಾಡ, ಹಾವೇರಿ, ವಿಜಯಪುರ, ಗದಗ ಇಷ್ಟು ಒಂದು 5 ಜಿಲ್ಲೆಗಳಲ್ಲಿ ಕಾರ್ಯವನ್ನು ನಿರ್ವಹಿಸಬೇಕಾಗತ್ತೆ. ಅದೇ ರೀತಿ ಇಲ್ಲಿ ವಾಕ್ ಇನ್ ಇಂಟರ್ವ್ಯೂಗೆ ಬೇಕಾಗಿರ್ತಕ್ಕಂಥ ದಾಖಲಾತಿಗಳೇನಪ್ಪ ಅಂದರೆ ಒರಿಜಿನಲ್ ಡಾಕ್ಯುಮೆಂಟು ಮತ್ತು ಫೋಟೋ ಕಾಪಿ ಬೇಕಾಗುತ್ತೆ. ಓಕೆ, ನೀವು ಇಲ್ಲಪ್ಪ ಅಂದರೆ ಬೆಳಗ್ಗೆ ಏನು UAS ಧಾರವಾಡ ಕ್ಯಾಂಪಸ್ಸಿಗೆ ಬಿಫೋರ್ ಅಂದರೆ 10 ಗಂಟೆ ಒಳಗಡೆ ನೀವು ಅಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಯ್ತು. ನೋಡಿ, ಯಾವುದೇ ಆಫ್ಲೈನ್ ಅಪ್ಲಿಕೇಶನ್ ಇರೋದಿಲ್ಲ. ಡೈರೆಕ್ಟಾಗಿ ನೀವು ಹೋಗಿ ಅಲ್ಲಿ ಇನ್ನು ರಿಜಿಸ್ಟ್ರೇಷನನ್ನು ಮಾಡ್ಕೋಬೇಕಾಗತ್ತೆ 10 ಗಂಟೆ ಮುಂಚಿತವಾಗಿ. ಓಕೆ, ಇದಾದ ನಂತರ ಪ್ರಿಪೇರ್ ಇರ್ತಕ್ಕಂಥದ್ದು ಟೆಕ್ನಿಕಲ್ ಕ್ವಶನ್ಸು, ಹೈಡ್ರಾಲಜಿ ಕ್ವಶನ್ಸ್, ಅಗ್ರಿಕಲ್ಚರ್ ಫೀಲ್ಡ್ ಮತ್ತು ರಿಸರ್ಚ್ ಟೆಕ್ನಿಕ್ಸ್ ಇರ್ತಕ್ಕಂಥ ಒಂದು ಕ್ವಶನ್ಸನ್ನು ಅಂದರೆ ನಿಮಗೆ ಓವರಾಲ್ ಇಂಟರ್ವ್ಯೂದಲ್ಲಿ ಕೇಳಲಾಗುವುದು. ಹೆಲ್ಪರ್ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ನಿಮಗೆ ಮೇ ಬಿ ರಿಟರ್ನ್ ಟೆಸ್ಟ್ ಮತ್ತು ಸ್ಕಿಲ್ ಟೆಸ್ಟನ್ನು ನೀಡಲಾಗುವುದು. ಓಕೆ, ಹೆಲ್ಪರ್ ಪೋಸ್ಟ್ಗೆ ಮಾತ್ರ. ಅದೇ ರೀತಿ ತಾವುಗಳಲ್ಲಿ ಅರ್ಜಿ ಸಲ್ಲಿಕೆ ಏನಪ್ಪ ದಿನಾಂಕ ಯಾವಾಗಪ್ಪ ಅಂದರೆ ನೋಟಿಫಿಕೇಶನ್ ರಿಲೀಸ್ ಆಗಿರ್ತಕ್ಕಂಥದ್ದು 23 ಸೆಪ್ಟೆಂಬರ್ 2025. ವಾಕ್ ಇನ್ ಇಂಟರ್ವ್ಯೂ ಅಂದರೆ 13 ಅಕ್ಟೋಬರ್ 2025ಕ್ಕೆ ನಡೆಯಲಿದೆ, ಇದೇ ಸೋಮವಾರ. ನಾವು ಕೊಟ್ಟಿರುವ ಉದ್ಯೋಗ ಮಾಹಿತಿ ನೀವು ಇಷ್ಟಪಡುತ್ತೀರಿ ಎಂದು ಭಾವಿಸುತ್ತೇನೆ. ಈ ಉದ್ಯೋಗ ಮಾಹಿತಿ ನಿಮಗೆ ಇಷ್ಟವಾದರೆ ನಿಮ್ಮ ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಶೇರ್ ಮಾಡಲು ಮರೆಯದಿರಿ. ನ್ಯೂ ಜಾಬ್ ಕನ್ನಡ ತಪ್ಪದೆ ಒಂದು ಲೈಕ್ ಕೊಡಿ.